ಹಾಂ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂತೀರಿ? ಸುಮಾರು ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. 8 ವರ್ಷದಿಂದ ರೀ. ತಮ್ಮ ಹೆಸರು ಸರ್? ಸಂತೋಷ್ ಅಂತ ರೀ. ಸಂತೋಷ್. ಊರು ಸರ್? ಸೌಟ್ರು ರೀ. ಸೊರಟೂರು. ಹಾಂ ಹಾಂ ಸರ್, ಈಗ ನೀವು ಮೊದಲ 10 ವರ್ಷದಿಂದ ಹಚ್ಚಬೇಕಾದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ಎಷ್ಟು ಅಂತರ ಇತ್ತು ರೀ ಸರ್? ಅಗಿಲಿಂದ ಅಗಿಗೆ 1.5 ಫುಟ್ ರೀ. ಹ್ಞೂ ರೀ. ಒಂದು 3 ಫುಟಿನ ಸಾಲು, ಒಂದು 5 ಫುಟಿನ ಸಾಲು. ಓಕೆ ಓಕೆ. ಹಾಂ 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 ಹೊಳ್ಳಿಂದ ಇನ್ನೊಂದು ತೋಟ ಏನೈತ್ರಿ 10 ಮಾಡಿದ್ರಿ. 10 ಮಾಡಿರಿ. ಓ, ಇದು ಎಷ್ಟು ಅಂದ್ರಲ್ಲ? ಇದು ಒಂದು ಅಗಿಲಿಂದ ಅಗಿಗೆ 1.5 ಫುಟ್ ರೀ. ಹಾಂ, 1.5 ಫುಟ್ ರೀ. ಹಾಂ 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 ಹಾಂ. ಹೊಳ್ಳಿ ಸಾಲಿಂದ ಸಾಲಿಗೆ 3 ಫುಟ್ ರೀ. 3 ಫುಟ್ ರೀ. ಹೊಳ್ಳಿ ಡಿಸ್ಟೆನ್ಸ್ 5 ಫುಟ್ ಬರುತ್ತೆ. 5 ಫುಟ್ ಬರ್ತೈತೆ ರೀ. ಹಾಂ, ಸರಿ ಸರಿ. ಇದು ಆ ಥರ ಮಾಡಿ ಉದ್ದೇಶ ಸರ ಟ್ಯಾಕ್ಟ್ರ್ ಹೊಡಿಬೋದನ್ರಿ ಇದ್ರಾಗ? ಹಾಂ, ಟ್ರ್ಯಾಕ್ಟರ್ ಬರುತ್ತೆ ರೀ. ಬಡ್ಡಿ ಆಟ ಬರ್ಬೇಕು. ಇದು ಎತ್ತಿಲಿ ಬದುಕು ಮಾಡ್ಬೇಕು. ಇದು ಬರಲ್ರಿ. ಹಾಂ, ಹೌದನ್ರಿ. ಇದು ಎತ್ತಿಲೆ ಮಾಡೋಕ್ರಿ ಬದುಕು? ಎತ್ತಿಲಿ ಮಾಡೋದು. ಸರಿ ಸರಿ ಸರಿ. ಇನ್ನೊಂದು ತೋಟದಾಗ ಏನೈತ್ರಿ, ಅದು ಗಾಡಿಲೇ ಬದುಕು ಮಾಡಬೇಕು. ಗಾಡಿಲೇ ಬದುಕು ಮಾಡಕ್ಕೆ ಬರ್ತೈತಿ. ಹಾಂ ಹಾಂ. ಇದು ಮೊದಲು ನೀವು ಕಡ್ಡಿ ನಾಟಿ ಮಾಡಿದ್ದ ಹೆಂಗೆ ರೀ ಸರ? ಸಸಿ ಸಂಬಂಧಿತ ಸರ? ಕಡ್ಡಿ ನಾಟಿ ಮಾಡೀವಿ ತೊಗೊಂಬಂದು. ಕಡ್ಡಿ ನಾಟಿ ಮಾಡಿದ್ರಿ? ಇನ್ನೊಬ್ರು ತೋಟದಾಗ ಬೆಳೆ ಮುಗಿದು ಕಡ್ಡಿ ತೊಗೊಂಬಂದ್ರಿ. ಹಾಂ ಹಾಂ ಹಾಂ. ಅವು 3 ಕಣ್ಣು ಅಂತ ಬರುತ್ತೆ. ಕಣ್ಣು 3 ಕಣ್ಣು ತೆಗೆದು ನಮ್ಮ ತೋಟದಾಗ ಅಗಿ ಮಾಡ್ಕೊಂಡು ಆ ಬೆಳಗ್ಗೆ ನಾಟಿ ಮಾಡಿದ್ವಿ ಮಳೆ ಬಿದ್ದ ಮ್ಯಾಗ. ಓಕೆ ಓಕೆ. ಸರಿ ಸರಿ. ಓಕೆ ಸರ್. ಇದು ಕಣ್ಣಂದ್ರೆ ಈ ಥರ ಅನ್ರಿ? ಮಾಡಿರಿ. ಹಾಂ ಹಾಂ ರೀ. ಇದಿಲ್ಲ ನೋಡ್ರಿ, ಇದು 1 2 3 ಐತಲ್ರಿ. ಇದು ಕಟ್ ಮಾಡ್ತೀವ್ರ. ಕಟ್ ಮಾಡಿ ಇಲ್ಲಿ ಮಟ ಸೀದಾ ಇಟ್ರೆ ಬರುತ್ತೆ. ಬರುತ್ತೆ. ಸಿಗಂಗಿಲ್ಲ. ಅದೆಲ್ಲ ಬುಡಕ್ ಸಿಗದೆ ಅಲ್ರಿ ಅದು. ಸಿಗದಲ್ಲನ್ರಿ? ಇದು ಹಿಂಗ್ ಮ್ಯಾಗ ಆಗ್ಬೇಕ್ರಿ. ಮ್ಯಾಗ ಈ ತರ ಹಚ್ಬೇಕ್ರಿ. ಹಿಂಗ ಇಷ್ಟು ಹೋಗ್ಬೇಕ್ರಿ ಅದ್ರ ಒಳಗ. ಹಿಂಗ್ ಹೋಗ್ಬೇಕ್ರಿ. ನೆಲ ಒಣ ಅದೈತಲ್ರಿ? ಇಲ್ಲಿ ಇರುತ್ತಲ್ರಿ ಹಿಂಗ. ಹಿಂಗ್ ಸೀದಾ ಹೋಗ್ಬೇಕ್ರಿ ಇಷ್ಟ. ಇಲ್ಲಿಗೆ ಇಟ್ಟು ಮೂರ್ ಕಣ್ಣು ಏನು ಕಡಿದಿರ್ತಿಲ್ಲ ನಾವು. 3 ಕಣ್ಣು ಇರ್ತಲ್ರಿ. ಇದು ಒಂದು ಕಣ್ಣು ಪೂರ ಮಣ್ಣ ಸಿಕ್ಕೋಬೇಕು. ಅಕಸ್ಮಾತ್ ಇದು ಹೋಗೈತಂದ್ರೆ ಇದು ಇಲ್ಲಿ ಇಷ್ಟ ಇರ್ಬೇಕು. ಮಣ್ಣು ಬಿಟ್ಟು ಹೊರಗೆ ಬರ್ತಿರೋದು ಕಣ್ಣು. ಚಿಗೈತ್ರಿ. ಅಕಸ್ಮಾತ್ ಇದು ಮ್ಯಾಗಲ್ ಹೋದ್ರೆ ಇದು ಬಂದಿರ್ತೈತಿ. ಇಲ್ಲ ಎರಡೂ ಬರ್ತಾವ್ರಿ. ಅಕಸ್ಮಾತ್ ಇದು ಮ್ಯಾಗಲ್ ಏನ್ರ ಇಲ್ಲಿ ಹೆಚ್ಚು ತಕೊಂಡ್ರ ಬರತ್ರಿ. ಅಗ್ದಿ ಎಂಡಿ ಹೆಚ್ಚು ತಕೊಂಡ್ರ ಇದು ಹೋಗುತ್ತಾ. ಇದು ತಕೊಂಡ ಮುಂದೆ ಇಲ್ಲಿ ಒಣಗೈತಿ ಹಿಂಗೆ ಒಣಗ್ತಂದ್ರೆ ಹೋಗ್ಬಿಡುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಇತ್ತಂದ್ರೆ ಬರುತ್ತೆ. ಸರಿ ಸರಿ. ಓಕೆ ಸರ್, ಈಗ ನೀವು ಹಚ್ಚಿ ಎಷ್ಟು ತಿಂಗಳಿಗೆ ಬೆಳೆ ಬಂತು ಸರ್? ಇದು 6 ತಿಂಗಳು ಬೇಕ್ರಿ. 6 ತಿಂಗಳು. ಹೆಚ್ಚಿಗೆ ಇದು ಕಾಳಜಿ ತೊಗೊಂಡಿದ್ರೆ 4 ರಿಂದ 5 ತಿಂಗಳ ಬರುತ್ತೆ. 5 ತಿಂಗಳು ಬೇಕು. ಮತ್ತೆ ಅಷ್ಟು ಇದು ಮಾಡಿಲ್ಲ ಅಂದ್ರೆ 6 ತಿಂಗಳು ಅಥವಾ 7 ತಿಂಗಳು ಬೇಕ್ರಿ. ಸರಿ. ಓಕೆ. ಮೊದಲು ನೀವು ಎಷ್ಟು ಲಿಂಕ್ಸ್ ತಗೊಂಡಿದ್ದೀರಿ ಸರ್? ಇದು ಎಷ್ಟು ಎಕರೆ ಟೋಟಲ್? ಇದು ಟೋಟಲ್ 1.5 ಎಕರೆ ರೀ. 1.5 ಎಕರೆ. 1.5 ಎಕರೆಗೆ ಎಷ್ಟು ಲಿಂಕ್ಸ್ ತಗೊಂಡಿದ್ದೀರಿ ಸರ್? 130 ಲಿಂಕ್ಸ್ ತೊಗೊಂಡಿದ್ರಿ. 130 ಲಿಂಕ್ಸ್. 130. ಹಾಂ ರೀ. ಒಂದೇ ಕಟಾವ್ ರೀ. ಒಂದೇ ಕಟಾವಿಗೆ ಹೆಂಗೆ ಬಂದು ಸರ? ಅದು ಲಕ್ಷ ಇಲ್ರಿ. ಭಾಳ ದಿನ ಆಯ್ತು. ಲಕ್ಷ ಇಲ್ಲ. ಅಲ್ಲ, ಚಲೋ ಬಂತೇನ್ರಿ ಕಟಾವು ಹಾಕಿದ್ದು? ಒಂದೇ ಕಟಾವು ಉತ್ತಮ ಸೊಪ್ಪು ಬಂದಿರ್ತೈತಿ. ಅದಕ್ಕೆ ಇರೋದಿಲ್ಲ. ಒಂದೇ ಕಟಾವ್ ಏನೈತ್ರಿ, ಸ್ವಲ್ಪ ಪಕ್ಕಲ್ ಏನ ಕಮ್ಮಿ ಇರ್ತಾವ್ರಿ. ಸೊಪ್ಪು ಭಾಳ ಹೊಂಟಂಗಿಲ್ಲ. ಒಂದು ಗಿಡದಾಗ ಒಂದು ಅಗಿ ಹೆಚ್ಚಿ ಹೋದ್ರೆ 3 ಟಂಗ್ಳ ಅಥವಾ 4 ಟಂಗ್ಳ ಬರುತ್ತೆ. ಹಿಂದಾಶಿ ಬರ್ಬರ್ತಾ ಕಟಾವ್ ಏನೈತಿ, ಒಂದು ಈಗ 3 ಟಂಗ್ಳ ಅಂತ ಬರೋಂಥ ಒಂದು ಹಿಡಿ ಬರುತ್ತೆ 2ನೇ ಕಟಾವಿಗೆ. ಮತ್ತು 3ನೇ ಕಟಾವ್ 4ನೇ ಕಟಾವ್ 2 ಹಿಡಿ ಬರುತ್ತೆ. 2 ಹಿಡಿ ಬರ್ತೈತಿ. ಸರಿ ಸರ್. 5 ಗಿಡ ಕಟ್ ಮಾಡಿದ್ರೆ ಒಂದೂವರೆ ಬರುತ್ತೆ ಸರ್. ಅಷ್ಟು ಒಂದೂವರೆ. ಇವಾಗ ಇದು ಕಟ್ ಮಾಡಿದ್ವಲ್ಲ ಈಗ. ನೀವು 4 ಗಿಡ ಕಟ್ ಮಾಡಿದ್ರೆ ಒಂದೂವರೆ ಬರುತ್ತೆ. 4-5 ಗಿಡ ಕಟ್ ಮಾಡಿದ್ರೆ ಬರುತ್ತೆ. ಓಕೆ ಸರ್. ಸ್ಟಾರ್ಟಿಂಗ್ ಇದು ಒಂದು ಸಾಲ ಏಕ ಸೇರಿಸಿದ್ರು 2 ಹೊರಿ ಆಗೋದಿಲ್ಲ ಸರ್. ಸ್ಟಾರ್ಟಿಂಗ್ ರೀ. ಸ್ಟಾರ್ಟಿಂಗ್ ಹಚ್ತದ. ಒಂದು ಸಾಲ ಏಕ ಕಟ್ ಮಾಡಿದ್ರೆ 2 ಹೊರಿ ಆಗೋದಿಲ್ಲ. 2 ಹೊರಿ ಆಗಲ್ಲ. ಓಕೆ ಸರ್. ಓಕೆ. ಆಮೇಲೆ 2-3ನೇ ಕಟಾವಿಗೆ ಸ್ವಲ್ಪ ಇದಾಗುತ್ತೆ, ಕಪ್ಪಾಗುತ್ತೆ. ಅವಾಗ 130 ಮೇಯ್ತಿ 250 ಗಂಟೆ ಮೇಯ್ತ್ರಿ. ಹೌದಲ್ರಿ? ಈಗ ಇದಕ್ಕೆ ಮೇಯಿಸಿದ್ವಿ. ಈಗ ಇದ್ರ ಹಿಂದಲ್ ಬೆಳಿನ ಮೇಯಿಸಿದ್ವಿ. 200 ಲಿಂಕ್ಸ್ ತಗೊಂಬಂದು ಮೇಯಿಸಿದ್ವಿ. ಹ್ಞೂ ರೀ. ಈಗ ಚಳಿಗಾಲ ಅಲ್ರಿ, ಒಂಚೂರು ಹೆಚ್ಚಿಗೆ ಸ್ವಲ್ಪ ಹೆಚ್ಚಿಗೆ ಹೋಗತ್ತಲ್ಲ, ಮತ್ತೆ ಒಂದು ಸ್ವಲ್ಪ ಹುಳ ಕಮ್ಮಿ ತೊಗೊಂಬರ್ತೀರಿ. ಹಾಂ. ಸರಿ ಸರ್. ಓಕೆ. ಈಗ ಹಚ್ಚಿ 8 ವರ್ಷ ಆಯ್ತು ಮಾಡಕ್ಕೆ ಕುಂತೀರಿ, ಹೌದಲ್ರಿ? ಯಾವ ವರ್ಷ ನಿಮ್ಗೆ ಚಲೋ ಆಗೈತ್ರಿ, ಕೈ ಹಿಡ್ದೈತಿ? ಲಾಕ್ಡೌನ್ಕಿಂತ ಮುಂಚೆ 1 ವರ್ಷ 2 ವರ್ಷ ಚಲೋ ಐತ್ರಿ. ಚಲೋ ಐತಲ್ರಿ? ಲಾಕ್ಡೌನ್ ಆದ ತಕ್ಷಣ ಏನೈತಿ, ರೇಟ್ ಬಿದ್ದು ಬಿಡ್ತು. ಒಳ್ಳೆ ಬೆಳೆನೇ ಸರಿ ಬರಲ್ಲ. ಈಗ ಒಂದು 2-3 ತಿಂಗಳ ಮತ್ತೆ ಆಟಕಾಟ ಬರ್ತಾ ಇದೆ. ಚಿಗುರ ಮತ್ತೆ ಏರಿಕೆ ಆಗೊಂಡೈತಿ. ಬೆಳೆ ಎಲ್ಲ ಚಲೋ ಬರ್ತಾವ್ರಿ. ಹೊಳ್ಳಿ ಎಷ್ಟೊತ್ತು ಆಟನೂ ಹೋಗ್ಯಾವ್ರಿ. ಹೌದಲ್ರಿ? ಹಂಗಾಗಿ ಒಂದು ಸ್ವಲ್ಪ ಡಿಮಾಂಡ್ ಬಂತು ಅನ್ಸುತ್ತೆ ನಮ್ಗೆ ಅನ್ಸಿಕೆ. ಹಾಂ. ಓಕೆ ಸರ್. ಓಕೆ. ಒಂದು 40% ತೆಗಿದಾರೆ ಸರ್ ನಮ್ಮೂರಲ್ಲಿ. ಈಗ ನಿಮ್ಮೂರಲ್ಲಿ 40% ರೀ ತೆಗಿದಾರೆ. ಸರಿ ಬರಲಾರ್ದಕ್ಕೆ, ರೇಟ್ ಇರ್ಲಾರ್ದಕ್ಕೆ 40% ತೆಗೆದಿದ್ದಾರೆ. ಓಕೆ. ಇವಾಗ ಬರ್ತಾ ಇದೆಯಲ್ಲ, ಮತ್ತೆ ಇವಾಗ ನಾಟಿ ಮಾಡ್ಕೊಂಡು ನಾನೇ ಹಚ್ಕೊಂತೀನಿ ಅಂತ ಮತ್ತೆ 10 ಜನ ಇದ್ದಾರೆ. ತೆಗೆದಿರ್ತಾರಲ್ಲ ಸರ್ ಅವ್ರು. ಇವಾಗ ರೇಟ್ ಬಂದಿದ್ದು ಅದನ್ನೆಲ್ಲ ಚೆನ್ನಾಗಿ ಬರೋದು ನೋಡಿ ಮತ್ತೆ ವಾಪಸ್ ಅವರು ಮಾಡೋರು ಇದ್ದಾರೆ. ಹೌದಾ? ಅವರು ಮಾಡ್ತಾರೆ ವಾಪಸ್. ಸರಿ ಸರಿ ಸರ್.
ಯಾಕಂದ್ರೆ ಸರ್ ಇದು ಮಂಗ್ಯಾನ ಕಾಟಕ್ಕೆ ಇದಕ್ಕೆ ಏನು ಧಕ್ಕೆ ಆಗೋದಲ್ರಿ ಹಾಂ 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 ಹೊಲ್ದಾಗ ಆದ್ರೆ ಈಗ ನಮ್ದು ಇಲ್ಲಿ ಕಡೆ ಕೆಳಗಡೆ ಇದೆಯಲ್ಲ ಹ್ಞೂ ರೀ ಮಂಗ್ಯ ಬಂದ್ರೆ ಬೇರೆ ಏನಾರು ಹಾಕಿದ್ರೆ ಮಂಗ್ಯಾನ ಕಾಟ ಜಾಸ್ತಿ ಆಗುತ್ತೆ ಆಗೋದಿಲ್ಲ. ಹಾಂ ಇವಾಗ ಇದಾದ್ರೆ ದನ ಬಿಟ್ರೆ ಮತ್ತೆ ಎದಕ್ಕೂ ಉಪಯೋಗ ಆಗೋದಿಲ್ಲ. ಹಾಂ 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 ದನ ತಿನ್ನುತ್ತೆ ಅಷ್ಟೇ, ಅದನ್ನ ಬಿಟ್ರೆ ಇದು ಉಳುಕ್ಕೆ ಮತ್ತೆ ಎದಕ್ಕೂ ಉಪಯೋಗ ಆಗೋದಿಲ್ಲ. ಹಾಂ ಸರಿ ಸರ್ ಓಕೆ. ಈಗ 2 ಎಕರೆ ಹಾಕಿದ್ರಲ್ಲ ಸರ, ಎಷ್ಟು ಒಂದು ಲಿಂಕ್ಸ್ ತಗೊಂಬರ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಸರ್? 100 ಲಿಂಗ್ಸಿಗೆ ರೀ ಹ್ಞೂ ಸರ್ 4,500 ರೂಪಾಯಿ ಕೊಡ್ಬೇಕ್ರಿ ಅಲ್ಲೇ. ಓಕೆ ಹಾಂ ಅಲ್ಲೇ ರೀ ಹಾಂ ಹಾಂ ಹೊಳ್ಳಿ ಅವ್ರು ಇಲ್ಲಿ ತೊಗೊಂಬಂದು ಕೊಟ್ರೆ ಅದು ದಾರಿ ಅಷ್ಟು ಇರುತ್ತೆ, ಅದ್ರ ಮ್ಯಾಗ ಮತ್ತೆ ಲಿಂಗ್ಸಿನ ಮ್ಯಾಗ ಟ್ರಾನ್ಸ್ಫರ್ ಚಾರ್ಜ್ ಮಾಡ್ತಾರೆ ಅವ್ರು. ಹ್ಞೂ ಈಗ ನಾವು ಹೋಗಿ ತೊಗೊಂಬಂದ್ರೆ ಏನೈತ್ರಿ ಅದು 4,500 ಇರುತ್ತೆ 100 ಲಿಂಗ್ಸಿಗೆ 4,000 ಇರ್ತೈತಿ. ಹುಡುಕರಿ ಅಲ್ಲೇ ಸೀದಾ. ಹಾಂ ಹಾಂ ಮತ್ತೆ ಈ ಗಾಡಿ ತೊಗೊಳ್ಬೇಕಲ್ಲ ನಮ್ಮ ಖರ್ಚು ರೀ ಖರ್ಚು ಇರ್ತೈತಿ. ಹಾಂ ಹಾಂ 4,000 ಮತ್ತು ಆದಾಯ ಎಷ್ಟು ಮಾಡ್ಬೋದು ರೀ ಸರ್ ನಿಮ್ಮ ಖರ್ಚು ವೆಚ್ಚ ತೆಗೆದು ಒಂದು ಬೆಳೆಗೆ? ಕೆಜಿ ಬಂದ ಬರ್ತೈತೆ ರೀ ಮಿನಿಮಮ್ ಬಂದ್ರೆ ಅದು ಹಾಂ ಹಾಂ ರೀ 160 ಕೆಜಿ ಬರುತ್ತೆ ರೀ. ಹಾಂ ಒಮ್ಮೊಮ್ಮೆ 250 300 ಮಟ ಮಾರುತ್ತೆ, ಒಮ್ಮೆ 500 ಮಟ 500 ಮ್ಯಾಗ ಮಾರುತ್ತೆ. ಹ್ಞೂ ರೀ ನಾವೆಲ್ಲ ಫಸ್ಟ್ ಬೆಳೆ ಹಾಕಿದಾಗ ರೀ 300 ಲಿಂಗ್ಸ್ ಹಾಕಿದ್ವಿ ನಾವು. ಹ್ಞೂ ರೀ 300 ಲಿಂಕ್ಸ್. 300 ಲಿಂಗ್ಸ್ ಅವಾಗ ಹುಡುಕ್ ರೊಕ್ಕ ಕಮ್ಮಿ ಇತ್ತು. ಹಾಂ 3,32,000 ರೂಪಾಯಿ ಇತ್ತು ರೀ ಅವಾಗ. ಓಕೆ ಓಕೆ 300 ಲಿಂಗ್ಸ್ ಹಾಕಿರಿ 2 ಕ್ವಿಂಟಲ್ 70 ಕೆಜಿ ಬಂದಿತ್ತು ರೀ. ಪರವಾಗಿಲ್ಲ ರೀ ಸರ್, ಚಲೋ ಆಗಿತ್ತು. 190 ಕೆಜಿ ಬರ್ತದೆ. 190 ರೇಟ್ 750 ರೂಪಾಯಿ ಮಾರಿತ್ತು. 750 ರೂಪಾಯಿ ಮಾರಿತ್ತು. ಹೌದಾ? ರೇಟ್ ಇದ್ರೆ ಏನಾಗೋದು ಸರ್, ರೇಟ್ ಇದ್ರೆ ಏನಿಲ್ಲ 50 ನೋಡ್ರಿ, ಕೆಜಿ 100 ಕಮ್ಮಿ ಅಂದ್ರೆ 60 ಕೆಜಿ ಬೀಳ್ಬೇಕ್ರಿ. 400 ರೂಪಾಯಿ ಎಡಬಲ ಮಾರ್ಬೇಕು ಅಂದ್ರೆ ರೈತಗಳು ಇದೈತಿ ಅದು ಮಾಡಿಕ್ಕೆ ಒಂದು ಇದೆ. ಮತ್ತೆ 300 ಒಳಗೆ ಮಾರ್ತಂದ್ರೆ ಏನೈತ್ರಿ ಮೈ ಮೇಲೆ ಬರುತ್ತೆ. ಮೈ ಮೇಲೆ 60 ಕೆಜಿ ಮಾರಿದ್ರೆ 300 ಮಾರಿದ್ರೆ ಮೈ ಮೇಲೆ ಬರುತ್ತೆ. ಮೈ ಮೇಲೆ ಬರ್ತೈತೆ ರೀ. ಮೈ ಮೇಲೆ ಬರುತ್ತೆ. ಓ ಇವಾಗ 100 ಲಿಂಗ್ಸ್ ತಂದು ಮೇಯಿಸ್ಬೇಕಂದ್ರೆ ಸರ್ ಒಂದು 7-8 ಸಾವಿರ ಖರ್ಚು ಮಾಡಿರ್ತೀವಿ. ಹ್ಞೂ ರೀ. ಹೊಳ್ಳಿ ಒಂದು ಆಟೋ ತೊಗೊಂಡಿರ್ತೀವಿ ಸರ್ 8 ದಿನ ಲಾಸ್ಟ್ 4ನೇ ಜ್ವರ ಆದ್ಮೇಲೆ ಅವ್ರದ್ದು 300 ರೂಪಾಯಿ ಪೇಮೆಂಟ್ ಒಟ್ಟು 10 ದಿನ ಆಗುತ್ತೆ ಅವ್ರದ್ದು 3,000 8,000 10 11,000 12,000 ಮಟ್ಟ 15,000 ಖರ್ಚು ರೀ. ಖರ್ಚಾಗುತ್ತೆ ಸರ್. ಮತ್ತೆ ಈ ಗೂಡು ಬಿಡಿಸೋರಿಗೆ ಅವ್ರು ಒಂದು 5-6 ಮಂದಿ ಬಂದಿರ್ತಾರ ಸರ್, ಅವ್ರು 300 ರೂಪಾಯಿನ ಹೊಳ್ಳಿ ಹೊಲ ಬದುಕು ಮಾಡೋದ್ರಿ ಮನೆಗಳಿರಲ್ಲ ಮತ್ತೆ ಬದುಕು ಮಾಡ್ತಿರ್ತಾರಲ್ಲ ಬಾಡಿಗೆ ಹಚ್ಚಿ ಮಾಡ್ತಿರ್ತಾರೆ ಅದಕ್ಕೆ 3,000 ರೂಪಾಯಿ ಹೋಗ್ತೈತಿ. ಅದು ಅದಕ್ಕೆ ಆಗ್ಬಿಡುತ್ತೆ. ಅದಕ್ಕೆ ಆಗ್ಬಿಡುತ್ತೆ. 400 ಎಡಬಲ ಮಾರ್ತಂದ್ರೆ 100ಕ್ಕೆ 60 ಕೆಜಿ ಬಂತ 100 ಲಿಂಗ್ಸಿಗೆ 60 ಕೆಜಿ ಬಂತಂದ್ರೆ ಉಳಿದೈತಿ. ಈ ಬೇರೆ ಕಡೆ ಹೋಗಿ 15-20 ರೂಪಾಯಿ ಪಗಾರ ತೊಗೊಂಬರೋ ಬದ್ಲಿ ಇಲ್ಲೇ ನಮ್ಮ ಹೊಲದಾಗ ನಮ್ಮ ಬಾಳ್ಯಾದಾಗ ಇರ್ತೀವಿ. ಮತ್ತೆ ಹೊಳ್ಳಿ ಇನ್ನೊಬ್ರ ಕೈಯಾಗ ನಾವು ಸಿಕ್ಕೊಳಂಗಿಲ್ಲ. ನಮ್ಮ ಕೈಯಾಗ 4 ಮಂದಿ ಹೊಡಿತಾರ ಅನ್ನೋದು ಇದು ಇರುತ್ತೆ ಅಷ್ಟೇ. ಓಕೆ ಸರ್ ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ಟಿರಿ ಸರ್ ಇದ್ರ ಬಗ್ಗೆ. ಉತ್ಪೂರ್ಗ ಧನ್ಯವಾದಗಳು. ಹಾಗೆ ಸ್ವಲ್ಪ ಶೆಡ್ಡಿನ ಬಗ್ಗೆ ಹೇಳ್ರಿ ಸರ್, ಶೆಡ್ ಹೆಂಗೆ ಯಾವ ಥರ ಕಟ್ಟಿರಿ ಅನ್ನೋದ್ರ ಬಗ್ಗೆ. ಬರ್ರಿ ಸರ್ ಈ ಕಡೆ ಬರ್ರಿ. ಕೆಳಗಡೆಯಿಂದ ಫೌಂಡೇಶನ್ ಇದೆ. ಹ್ಞೂ ರೀ. ಇದು 4 ಈ ಭೂಮಿಲಿಂದ 4 ಫುಟ್ ಒಳಗೆ ಅಂಗ್ಲಾರ್ ಇದೆ, ಒಳಗೆ ಸಿಕ್ಕೊಂಡಿದೆ. ಹ್ಞೂ ರೀ. ಪೂರ ಏಕ ಹಿಂಗೆ ಕಾಲಮ್ ಹಾಕ್ತೀವಲ್ಲ ಆ ಥರ ಕಾಲಮ್ ಹಾಕಿದೀವಿ. ಆ ಮೂಲಿ ಮಟನು ಇದು ಏಕ ಕಾಂಕ್ರೀಟ್ ಇದೆ ಕಂಬಕ್ಕೆ. ಓಕೆ ಸರ್ ಓಕೆ. ನಡಬೇಕಂದ್ರೆ ಈಗಿನ ಅತ್ಲಾ 6 ಕಂಬ ಇತ್ಲಾ 6 ಕಂಬ ಗೋಡೆ ಕಟ್ಕೊಂಡು ಬಿಲ್ಡಿಂಗ್ ಮಾಡ್ಕೊಂಡು ಸರ್. ಮುಂದೆ ಬಿಲ್ಡಿಂಗ್ ಮಾಡ್ಕೋಬೋದ್ರಿ. ಇವಾಗ ಒಂದು 5 ಫೂಟ್ ಅಂತ ಏರ್ಸಿದೆ. 8 ಫುಟ್ ಏರ್ಸಿದೆ. ಇದನ್ನ ಸುತ್ತ ಕಟ್ಟಿಸ್ಕೊಂಡ್ರೆ ಒಂದು ಬಿಲ್ಡಿಂಗ್ ಆಗುತ್ತೆ. ಹಿಂದ್ಗಡೆ ಒಂದು ಡೋರ್ ಇದೆ, ಮುಂದೆ ಒಂದು ಡೋರ್ ಇದೆ. ಇಲ್ಲಿ ಕಟ್ಕೊಂಡ್ರೆ ಇಲ್ಲಿ ಒಂದು ಡೋರ್ ಕುಂದಿರುತ್ತೆ. ಒಳಗೆ ಏನೋ ಸಾಮಾನು ಇಟ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಸೇಫ್ಟಿ ಇರ್ತೈತಿ. ಇಷ್ಟು ಶೆಡ್ ಆದ್ಮೇಲೆ ಇಷ್ಟು ಜಾಗ ಇರ್ಬೇಕ್ರಿ ಮುಂದೆ ಅಲ್ರಿ? ಯಾಕಂದ್ರೆ ಮಳೆಗಾಲದಾಗ ತಪ್ಪಲ ಗಿಪ್ಲ ಸೊಪ್ಪು ಗಿಪ್ಪು ಆರಿಸುವಾಗ ಬರುತ್ತೆ. ಇವಾಗ ಮಳೆ ಹತ್ತಂದ್ರೆ ಹಿಂಗೆ ಮೊನ್ನೆ ಮಳೆ ಹತ್ತಿತ್ತಲ್ಲ, ಹಂಗೆ ಮಳೆ ಹತ್ತಿದಾಗ ಹುಳ ಇದ್ರೆ ಅದಕ್ಕೆ ಹಸಿ ಸೊಪ್ಪು ಹಾಕಕ್ ಬರೋದಲ್ಲ. ಕಟ್ ಮಾಡಿದ್ರೆ ಒಗದ್ಬಿಟ್ರೆ ಸ್ವಲ್ಪ ಆರ್ಕೊಳ್ಳುತ್ತೆ. ಹಾಕಕ್ಕೆ ಮೇಯ್ಸಕ್ಕೆ ಸ್ವಲ್ಪ ಇದಾಗುತ್ತೆ. ಸರ್ ಇದು ಶೆಡ್ಡಿನ ಉದ್ದ ಆಗಲ್ಲ ಸರ್? ಈ ಶೆಡ್ಡಿನ ಉದ್ದ ಆಗಲ್ಲ ಸರ್? ಇದು ಉದ್ದಕ್ಕೆ 50 ಫುಟ್ ಇದೆ ಸರ್ ಒಳಗೆ. 22 ಫುಟ್ ಇದೆ. ಹೈಟ್ಗೆ ಈ ಕಡೆಗೆ 13 ಇದೆ, ಕಡೆಗೆ 14 ಫುಟ್ ಇದೆ. 14 ಫುಟ್ ಇದೆ. ಈ ಕಡೆ ಡೌನ್ ಇದೆ. ರ್ಯಾಕ್ಗಳು ಎಷ್ಟು ಮಾಡ್ರಿ ಸರ್ ಟೋಟಲಿ? 13 ಇದೆ ಸರ್. 13 ಅಲ್ರಿ? 13 ಇದೆ ಸರ್. 40 ಫುಟ್ ಇದೆ ಉದ್ದಕ್ಕೆ. ಅಗ್ಲಕ್ಕೆ 6 ಫುಟ್ ಇರುತ್ತೆ. 6 ಫುಟ್ ಅಗಲ ರೀ, 40 ಫುಟ್ ಉದ್ದ ಫುಟ್ ಉದ್ದ ಇರುತ್ತೆ. 11 ರ್ಯಾಕ್. 13 ರ್ಯಾಕ್ ಹಾಕೋ ಸರ್. ನೆಲದಾಗ ಹಾಕಿದ್ರೆ 13 ರ್ಯಾಕ್ ಆಗ್ತಾವ. ಹೌದಲ್ರಿ? ಈಗ ಇವು ಅಷ್ಟ ಆದ್ರೆ 11 ರ್ಯಾಕ್ ಆಗುತ್ತೆ. ಕೆಳಗೆ ಹಾಕೊಂಡ್ರೆ ಕೆಳಗೆ ಹಾಕೊಳಕ ಅನುಕೂಲ ಇದೆ. 2 ರ್ಯಾಕ್ ಇವಾಗ ಕೆಳಗೆ ಹಾಕಿದೀವಲ್ಲ, ಹಂಗ ಹುಳ ಜಾಸ್ತಿ ಆತಂದ್ರ ಸೊಪ್ಪು ಜಾಸ್ತಿ ಹುಳ ಜಾಸ್ತಿ ಆದಂದ್ರೆ ಕೆಳಗೆ ಹಾಕೊಳಕ ನಡೀತೆ. ಆದ್ರೆ ಮಳಿ ಟೈಮ್ನಾಗ ಹಾಕೊಳಕ್ ಬರಲ್ಲ ಸರ್. ಯಾಕಂದ್ರೆ ಮಳಿ ಬಂತು ನೀರು ಅದ್ರ ಬಿಡು. ಹೌದಲ್ರಿ? ಈಗ ಮಳಿ ಬರುತ್ತಲ್ಲ ಸರ್, ಗಾಳಿ ಮಳಿ ಬಂತಂದ್ರ ಏಕ ಬಂದಾಗ ಬಾಳ ಬಂದಾಗ ಒಳಗ್ ಬರ್ತರಿ. ಒಳಗ್ ಬರ್ತೈತಿ. ಸಂಕ್ಷಿಪ್ತ ಮಳಿ ಬಂತಂದ್ರ ಹೊಳ್ಳಿ ಗಾಳಿ ಇರಲಿಲ್ಲ ಅಂದ್ರ ನೀರ್ ಒಳಗ್ ಬರಲ್ರಿ. ನೀರ್ ಒಳಗ್ ಬರಲ್ಲ. ಬೇಸಿಗೆ ಟೈಮು ಚಳಿ ಟೈಮಲ್ಲಿ ಹಿಂಗ ಮಳಿ ಇರಂಗಿಲ್ಲಲ್ಲ, ಈ ಟೈಮ್ ಕೆಳಗೆ ಹಾಕೋಬೋದ್ರಿ. ಅವಾಗ ಇವಾಗ ಮಳೆಗಾಲದಾಗ ಹಾಕೊಳಕ್ ಆಗಲ್ರಿ, ಅಷ್ಟೇ ಮ್ಯಾಗ ಹಾಕೊಳ್ಳೋದ್ರಿ. ಮಳೆಗಾಲನಾಗ ಒಂದ್ ಬೆಳೆ ಬರುತ್ತೆ ಸರ್. ಮಳೆಗಾಲ ಟೈಮಲ್ಲಿ ಒಂದು ಬೆಳೆ ಅಥವಾ 2 ಬೆಳೆ ಅವಸರ ಮಾಡಿ 2 ಪ್ಲಾಟ್ ಅದ ಅಂದ್ರೆ 2 ಬೆಳೆ ಬರ್ತದೆ. ಒಂಟಿ ಬೆಳೆ ಒಂದ ಬರುತ್ತೆ. ಒಂದ ಬರೋದ್ರಿ.
ಸರಿ ಸರಿ ಓಕೆ ಸರ್ ಈಗ ಏನಂತಾರ ಖರ್ಚು ಎಷ್ಟು ಬಂದು ಸರ್ ಈ ಶೆಡ್ಡಿಗೆ ಟೋಟಲಿ? ಇದೆಲ್ಲ ಸೇರಿಸಿ ಅಂದ್ರೆ ಸರ್ 4.5 ಮಟ್ಟ ಬಂದಿದೆ. 4.5 ಲಕ್ಷ. 4.5 ಲಕ್ಷ. ಅಂದ್ರೆ ಇದು 5 ಫೀಟ್ ಅಷ್ಟೇ ಗಾಡಿ ಕಟ್ಟಿರಿ, ಹೌದು ಸರ್. ಮ್ಯಾಗೆಲ್ಲ ಮೆಶ್ ಹಾಕಿ ಗ್ರೀನ್ ಮ್ಯಾಟ್ ಹಾಕೊಂಡ್ರಿ ಸರ್. ಸರ್ ಒಳಗ 5 ಫೂಟ್ ಅಡಿ ಒಳಗೆ ತೆಗೆದಿವಿ ಸರ್. ಬುಣಾದಿರಿ ಅದು. ಒಳ್ಳೆ ಕಲ್ಲು ಮಣ್ಣು ಅಷ್ಟೇ ಇರತ್ತಲ್ರಿ ಅದ ಭಾಳ ಖರ್ಚು. ಒಳ್ಳೆ ಕಬ್ಬಣ ತಗಡ ಮೆಸ್ಸಿಂದ ಭಾಳ ಇಲ್ಲ ಸರ್. ಹ್ಞೂ ರೀ. ಇದು ತಗಡು ಕಬ್ಬಣ ನೋಡ್ರಿ. ಅಷ್ಟೇ ಜಾಸ್ತಿ ಇದು ರೀ ರೇಷ್ಮೆ ಇಲಾಖೆಯಿಂದ ಎಷ್ಟು ಬಂದೈತೆ ಸರ್? ಸಬ್ಸಿಡಿ ಎಷ್ಟು ಕೊಟ್ಟರಿ? ಅದು ಶೆಡ್ಡಿಗೆ 1 ಲಕ್ಷ ಕೊಟ್ಟರು ಸರ್. ಇದು ನಾಟಿ ಮಾಡಿದ್ದು 36,000 ಕೊಟ್ಟರು ಸರ್. 36,000 ಕೊಟ್ಟಾರೆ. 12,000 ಬರೋದಿದೆ. ಇದನ್ನ ಮಾಡಿಲ್ಲ ಸರ್. ಒಟ್ಟು ಒಂದು 50,000 ಸನೇಕ ಬರುತ್ತೆ ಸರ್ ನಾಟಿ ಮಾಡಿದ್ದೆ. ಇದು ಸೇರಿ 1.5 ಮಟ್ಟ ಬರುತ್ತೆ. 1.5 ಮಟ್ಟ ಬರುತ್ತೆ. ಶೆಡ್ಡಿಂದ ಬರುತ್ತೆ. ಓಕೆ, ಅದೊಂದು ರೇಷ್ಮೆ ಇಲಾಖೆಯಿಂದ ಅನುಕೂಲ ರೀ. ಗುಡಿಸಲು ಟೈಪ್ ರೀ. ಇದಕ್ಕೆ ರೇಷ್ಮೆ ಇಲಾಖೆಗೆ ಏನೈತೆ ಎಸ್ಟಿಮೇಟ್ ಪ್ರಕಾರ ಇದು ಗುಡಿಸಲ ನಮಗೆ ಏನೈತೆ ಮನೆ ಅನ್ಸುತ್ತೆ. ಮನೆ ಅನ್ಸುತ್ತೆ. ಹೊಳ್ಳಿ ಇದನ್ನ ಹೊಳ್ಳಿ ಏನೈತ್ರಿ ಪೂರ ಮನೆ ವಿಷಯ ಅಂದ್ರೆ ಹೊಳ್ಳಿ ಅದಕ್ಕೆ 3 ಲಕ್ಷ ಚಿಲ್ಲರೆ ಅಷ್ಟ ಐತ್ರಿ. ಓಕೆ, ಆ ಥರನೂ ಬರ್ತೈತ್ರಿ. ಆ ಥರ ಬರ್ತದೆ ಅಂದ್ರೆ ಅವಾಗ ಬಿಟ್ಟು ಮೈನಸ್ ಮಾಡಿ ಕೊಡ್ತಾರೆ ಸರ್. 3 ಲಕ್ಷ ಇರುತ್ತೆ ಸರ್ ಒಂದು ಬಿಲ್ಡಿಂಗಿಗೆ. ಹ್ಞೂ ರೀ. ಅದಕ್ಕೆ ಇದನ್ನ 1.5 ಕೊಟ್ಟಿರ್ತಾರೆ. 1 ಕೊಟ್ಟಿರ್ತಾರೆ ಸರ್. ಬಿಲ್ಡಿಂಗ್ ಆದ್ರೆ ಮೊದ್ಲಾಕ 1 ಕೊಟ್ಟಿರ್ತಾರಲ್ಲ, ಅದನ್ನ ಮೈನಸ್ ಮಾಡಿಬಿಟ್ಟು ಇನ್ನು 2 ಕೊಡ್ತಾರೆ. ಓಕೆ ಸರ್. ಚೆನ್ನಾಗಿದೆ ಬಿಡ್ರಿ ಸರ್. ಬಂದೈತ್ರಿ ಹಾಲು ಗೂಡು ಎಲ್ಲ ಬಂದೈತ್ರಿ? ಹೌದ್ರಿ ಸರ್. ಈಗ ನಾಳೆ ಬಿಡಿಸಿ ನಾಡ್ದು ಮಾರ್ಕೆಟ್ ಸರ್. ಹುಳ ತಮ್ಮದು ಎಷ್ಟು ದಿನಕ್ಕೆ ಗೂಡು ಬರ್ತೈತ್ರಿ? ಅದು 7 ಚಲೋ ಆಗುತ್ತೆ ರೀ. ಟೋಟಲ್ ಒಂದು 26 ದಿನಕ್ಕೆಲ್ಲ ಕ್ಲೋಸ್ ಆಗುತ್ತೆ. 26 ದಿನಕ್ಕೆ ಮುಗಿತು. 1 ತಿಂಗಳದಾಗ ಎಲ್ಲ ಮುಗಿತು ನೋಡ್ರಿ. ಅಂದ್ರೆ ವಾತಾವರಣ ಹೆಚ್ಚು ಕಮ್ಮಿ ಒಂದಿನ ಹೆಚ್ಚು ಕಮ್ಮಿ ಐತೇವ್ರಿ. 1 ತಿಂಗಳದಾಗ ಎಲ್ಲ ಮುಗಿದೈತಿ. ಎಲ್ಲ ಮುಗಿದೈತಿ. 1 ತಿಂಗಳಿಗೆ ಪರವಾಗಿಲ್ಲ ಬಿಡ್ರಿ ಸರ್. ಓಕೆ ಸರ್, ಒಳ್ಳೆ ಶೆಡ್ಡಿನ ಬಗ್ಗೆ ಮಾಹಿತಿ ಮತ್ತು ರೇಷ್ಮೆ ಕೃಷಿ ಬಗ್ಗೆ ಒಳ್ಳೆ ಮಾಹಿತಿ ಕೊಡಿದ್ರಿ. ಉತ್ಪೂರ್ವಕ ಧನ್ಯವಾದಗಳು ರೀ. ನೋಡಿದ್ರಲ್ಲ ರೈತ ಬಾಂಧವರೇ, ನಮ್ಮ ಸಂತೋಷ್ ಅವರು 8 ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ ರೇಷ್ಮೆ ಕೃಷಿ. ಸರ್ ನೀವು ಸರ್? ನಾವು 3 ವರ್ಷ. 3 ವರ್ಷ ಆಯ್ತು. ಇವರು 8 ವರ್ಷ, ಇವರು 3 ವರ್ಷ. ಇವರು ರೇಷ್ಮೆ ಕೃಷಿ ಅನುಭವದ ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಈ ರೇಷ್ಮೆ ಕೃಷಿ ಅನುಭವದ ಮಾತುಗಳು ಯಾವ ಥರ ಇದೋ ಅನ್ನೋದ್ರ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾರಿಗೆ ಗೊತ್ತಿಲ್ಲ ನೋಡಿರಿ, ಕೆಲವೊಬ್ರಿಗೆ ಗೊತ್ತಿರಲ್ಲ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು, ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಅಂತಾರೆ. ನೀವು ಶೇರ್ ಮಾಡಿರಿ, ಅವ್ರಿಗೊಂದು ಒಳ್ಳೆಯ ಉಪಯುಕ್ತ ಮಾಹಿತಿ ಕೊಟ್ಟಂಗೆ ಆಗುತ್ತೆ. ಸರಿನಾ ರೈತ ಬಂದವರೇ? ಮತ್ತು ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.